ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 2015ರಿಂದ 2024ರವರೆಗೆ SSLC ಸಮಾಜ ವಿಜ್ಞಾನ ವಿಷಯದ ಪುನರಾವರ್ತಿತ ಪ್ರಶ್ನೆಗಳ ಸಂಪೂರ್ಣ ವಿವರವನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ವಿಡಿಯೋವನ್ನು ನೀವು ಮಿಸ್ ಮಾಡಲೇಬೇಡಿ. ಖಂಡಿತವಾಗಿಯೂ ಕೂಡ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸುಮಾರು 70 ಅಂಕಗಳು ಫಿಕ್ಸ್ ಆಗಿ ದೊರೆತವು. ನೀವು ಕೇವಲ ಒಂದು ದಿನದಲ್ಲಿ ಮತ್ತು ಈ ಒಂದು ವಿಡಿಯೋದಿಂದ ನೀವು 70 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಅದನ್ನು ಖಂಡಿತವಾಗಿಯೂ ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳೇನು ಅಂತ ಕೇಳಿದ್ದಾನೆ. ಇದನ್ನು 2015ರಿಂದ 2024ರವರೆಗೆ SSLC ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತ ಪ್ರಶ್ನೆಗಳ ವಿವರ ಇದು. ಸೊ ನಾಲ್ವಡಿ ಕೃಷ್ಣರಾಜರ ಒಡೆಯರ ಸಾಧನೆಗಳೇನು ಅನ್ನೋ ಕ್ವಶನನ್ನು ಸುಮಾರು 7 ಬಾರಿ ಅಂದರೆ 7 ಸಾರಿ ಏನಾಗಿದೆ 2015ರಿಂದ 2024ರವರೆಗೆ ಇರ್ತಕ್ಕಂಥ ಕ್ವಶನ್ ಪೇಪರಲ್ಲಿ 7 ಬಾರಿ ಏನಾಗಿದೆ ಪುನರಾವರ್ತನೆ ಆಗಿದೆ. ಅದೇ ರೀತಿ ಬ್ರಿಟಿಷ್ ಭೂ ಕಂದಾಯ ನೀತಿಯ ಪರಿಣಾಮಗಳಾವು ಅಂತ ಪ್ರಶ್ನೆ ಇದೆ. ಇದನ್ನು ಕೂಡ ಏನು ಮಾಡಿದ್ದಾರೆ 2015ರಿಂದ 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸುಮಾರು 7 ಬಾರಿ ಈ ಪ್ರಶ್ನೆ ಪುನರಾವರ್ತನೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸಮಾಜ ಸುಧಾರಣೆ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಧನೆಗಳನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ. ಇದು ಕೂಡ 7 ಬಾರಿ ಏನಾಗಿದೆ ಪುನರಾವರ್ತನೆ ಆಗಿದೆ. ಹಾಗೆ ಆರ್ಯ ಸಮಾಜದ ಸುಧಾರಣೆಗಳ ಕುರಿತು ಬರೆಯಿರಿ ಅಂತ ಕೇಳಿದಾನೆ. ಆರ್ಯ ಸಮಾಜದ ಸುಧಾರಣೆಗಳ ಕುರಿತು ಬರೆಯಿರಿ. ಈ ಪ್ರಶ್ನೆ ಕೂಡ 2015ರಿಂದ 2024ರವರೆಗೆ 2015ರಿಂದ 2024ರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಟ್ಟು 6 ಬಾರಿ ಏನಾಗಿದೆ ಈ ಪ್ರಶ್ನೆ ಪುನರಾವರ್ತನೆ ಆಗಿದೆ. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ತಿಳಿಸಿ ಅನ್ನೋದು ಕೂಡ 6 ಬಾರಿ ಈ ಪ್ರಶ್ನೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಅಥವಾ ಸಿರೀಸ್ ಎಕ್ಸಾಮ್ನಲ್ಲಿ ಪುನರಾವರ್ತನೆ ಆಗಿದೆ. ಹಾಗೆ ಗೋವಾವು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿ ದೊರೆಯಿತು ಅಥವಾ ಗೋವಾಗೆ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿ ದೊರೆಯಿತು ಅನ್ನೋದು ಪ್ರಶ್ನೆ 6 ಬಾರಿ ಪುನರಾವರ್ತನೆ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಹೆಚ್ಚಿಸಲು ಕೈಗೊಂಡ ಕ್ರಮಗಳೇನು ಅನ್ನೋ ಒಂದು ಪ್ರಶ್ನೆ ಇದೆ. ಇದನ್ನು ಕೂಡ 6 ಬಾರಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದಾನೆ. ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿಸಿ ಅನ್ನೋ ಪ್ರಶ್ನೆ ಕೂಡ 6 ಬಾರಿ ಪುನರಾವರ್ತನೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಏಕೆ? ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆ ಅನ್ನೋ ಒಂದು ಪ್ರಶ್ನೆ ಕೂಡ 6 ಬಾರಿ ಪುನರಾವರ್ತನೆ ಆಗಿದೆ. ಮುಂದಿನದಾಗಿ, ಭಾರತದಲ್ಲಿ ಸಾರಿಗೆಯ ಮಹತ್ವವನ್ನು ವಿವರಿಸಿ. ಭಾರತದಲ್ಲಿ ಸಾರಿಗೆಯ ಮಹತ್ವವನ್ನು ವಿವರಿಸಿ ಎನ್ನುವ ಪ್ರಶ್ನೆ ಕೂಡ 6 ಬಾರಿ ಪುನರಾವರ್ತನೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಉದ್ಯಮೀಯ ಕಾರ್ಯಗಳನ್ನು ತಿಳಿಸಿ. ಉದ್ಯಮೀಯ ಕಾರ್ಯಗಳನ್ನು ತಿಳಿಸಿ ಎಂಬ ಪ್ರಶ್ನೆಯು ಕೂಡ 6 ಬಾರಿ ಪುನರಾವರ್ತನೆ ಆಗಿರ್ತದೆ. ಹಾಗೆ ಅಂಚೆ ಕಚೇರಿಗಳು ಒದಗಿಸುವ ಸೇವೆಗಳಾವು ಅನ್ನುವ ಪ್ರಶ್ನೆ ಕೂಡ 6 ಬಾರಿ ಏನಾಗಿರ್ತದೆ ಪುನರಾವರ್ತನೆ ಆಗಿರ್ತದೆ. ನೋಡ್ರಿ, ಈ ಎಲ್ಲ ಪ್ರಶ್ನೆಗಳು ಕೂಡ SSLC ಪರೀಕ್ಷಾ ಮಂಡಳಿ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿವೆ. ಕೇವಲ 2015ರಿಂದ 2024ವರೆಗೆ 6ರಿಂದ 7 ಬಾರಿ ಆಗಿರ್ತಕ್ಕಂಥ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ ಇವು ಎಲ್ಲವು. ಸೊ ಇದಕ್ಕಿಂತ ಹೆಚ್ಚಿನ ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇವಾಗ ನೋಡ್ತಾ ಹೋಗೋಣ ಬನ್ನಿ. ಸೊ 2015ರಿಂದ 2024ರವರೆಗೆ ಸುಮಾರು ಹೆಚ್ಚಿನ ಬಾರಿ ಪುನರಾವರ್ತನೆ ಆದಂಥ ಪ್ರಶ್ನೆಗಳು ಇಲ್ಲಿದ್ದಾವೆ ನೋಡಿ. ಭಾರತಕ್ಕೆ ಹೊಸ ಜಲಮಾರ್ಗ ಹಿಡಿಯಲು ಪ್ರೇರೇಪಿತವಾದ ಅಂಶಗಳಾವು. ಇದು ಒಟ್ಟು 8 ಬಾರಿ ಪುನರಾವರ್ತನೆ ಆಗಿದೆ. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಹೋರಾಟದ ಕುರಿತು ಬರೆಯಿರಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಹೋರಾಟದ ಕುರಿತು ಬರೆಯಿರಿ ಪ್ರಶ್ನೆ ಕೂಡ 8 ಬಾರಿ ಪುನರಾವರ್ತನೆ ಆಗಿದೆ. ಹಾಗೆ ಭಯೋತ್ಪಾದನೆಯ ಪರಿಣಾಮಗಳೇನು ತಿಳಿಸಿ. ಈ ಪ್ರಶ್ನೆಯು ಕೂಡ 8 ಬಾರಿ ಪುನರಾವರ್ತನೆ ಆಗಿರುತ್ತದೆ. ಅದೇ ರೀತಿ ಅಸಹಕಾರ ಚಳುವಳಿ ಕುರಿತು ಬರೆಯಿರಿ. ಅಸಹಕಾರ ಚಳುವಳಿ ಕುರಿತು ಬರೆಯಿರಿ. ಈ ಪ್ರಶ್ನೆಯು ಕೂಡ 8 ಬಾರಿ ಪುನರಾವರ್ತನೆ ಆಗಿರುತ್ತದೆ. ಹಾಗೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ ಅನ್ನುವ ಪ್ರಶ್ನೆ ಕೂಡ 8 ಬಾರಿ ಪುನರಾವರ್ತನೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಎನ್ನುವ ಪ್ರಶ್ನೆ ಕೂಡ 8 ಬಾರಿ ಪುನರಾವರ್ತನೆ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸರ್ಕಾರದ ಆದಾಯದ ಮೂಲಗಳನ್ನು ತಿಳಿಸಿ. ಸರ್ಕಾರದ ಆದಾಯದ ಮೂಲಗಳನ್ನು ತಿಳಿಸಿ ಪ್ರಶ್ನೆ ಕೂಡ 8 ಬಾರಿ ಪುನರಾವರ್ತನೆ ಆಗಿರ್ತದೆ. ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಇದು 7 ಬಾರಿ
ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತದೆ. ಚಂಡಮಾರುತ ಅನಾಹುತಕಾರಿ ಅಥವಾ ಪರಿಣಾಮಗಳು ಎಂಬುದನ್ನು ಸಮರ್ಥಿಸಿರಿ ಎನ್ನುವ ಪ್ರಶ್ನೆ ಕೂಡ 7 ಬಾರಿ ಪುನರಾವರ್ತನೆ ಆಗಿರುತ್ತದೆ. ಓಕೆ, ಮುಂದಿನ ಪ್ರಶ್ನೆಗಳನ್ನು ನೋಡ್ತಗೋಣ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಹತ್ವ, ಪಾತ್ರ, ಕಾರ್ಯಗಳು ಅಂತ ಕೇಳಿದಾನೆ. ಸೊ ಸಾಮಾಜಿಕ ಸಮಸ್ಯೆಗಳನ್ನು ಇಲ್ಲಿ ನೋಡ್ರಿ, ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮಹತ್ವ ಅಂದ್ರೂ ಕೂಡ ಇದೇ ಉತ್ತರ ಬರೀಬೇಕು, ಪಾತ್ರ ಅಂದ್ರೂ ಕೂಡ ಇದೇ ಉತ್ತರ ಬರೀಬೇಕು, ಹಾಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕಾರ್ಯಗಳು ಅಂದ್ರೂ ಕೂಡ ಇದೇ ಉತ್ತರವನ್ನು ಬರೀಬೇಕಾಗ್ತದೆ. ಈ 3 ಪ್ರಶ್ನೆಗಳಿಗೂ ಕೂಡ ಇದೇ ಉತ್ತರ ಆಗಿರುತ್ತದೆ. ಓಕೆನಾ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಲು ಏನು ಮಾಡ್ತತಿ? ಸಹಾಯಕವಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ. ಕೃಷಿ ಮತ್ತು ಉಪಕಸಬುಗಳು ಅಭಿವೃದ್ಧಿಪಡಿಸುತ್ತದೆ. ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಉದ್ಯೋಗ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ. ವಲಸೆ ಹೋಗುವುದನ್ನು ತಪ್ಪಿಸುತ್ತದೆ. ಮಾರುಕಟ್ಟೆ ಮತ್ತು ನೀರಾವರಿ ಅಭಿವೃದ್ಧಿಪಡಿಸುತ್ತದೆ. ಗ್ರಾಮೀಣ ಅರ್ಥವ್ಯವಸ್ಥೆ ಅಭಿವೃದ್ಧಿಪಡಿಸುತ್ತದೆ. ರಾಜಕೀಯ ಶಿಕ್ಷಣವನ್ನು ನೀಡುತ್ತದೆ. ಇವೆಲ್ಲವೂ ಕೂಡ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮಹತ್ವ ಅಂತಲೂ ಹೌದು, ಪಾತ್ರನೂ ಹೌದು, ಕಾರ್ಯಗಳು ಆಗಿರುತ್ತವೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. SSLC ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಬಾರಿ ಕೇಳಿದಂಥ ಪ್ರಶ್ನೆಗಳು ಇಲ್ಲಿದ್ದಾವೆ. ಸೊ ಅವುಗಳ ಬಗ್ಗೆ ಸಂಪೂರ್ಣವಾದ ಗಮನವನ್ನು ನೋಡ್ತಾ ಕೊಡೋಣ. ಅಷ್ಟೇ ಅಲ್ಲದೆ ಈ ಪ್ರಶ್ನೆಗಳನ್ನು ನೀವು 100ಕ್ಕೆ 100ರಷ್ಟು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಲೇಬೇಕು, ಓದಲೇಬೇಕು, ಬರೆದು ತೆಗಿಲೇಬೇಕು. ಯಾಕಪ್ಪ ಅಂದರೆ ಇಲ್ಲಿ ನೋಡಿ 20 ಬಾರಿ ಈ ಒಂದು ಪ್ರಶ್ನೆಗಳು ಬಂದಿದ್ದಾವೆ, 10ಕ್ಕಿಂತ ಹೆಚ್ಚು ಬಾರಿ ಈ ಪ್ರಶ್ನೆಗಳು ಬಂದಿದ್ದಾವೆ ಅಂದರೆ ಅವುಗಳ ಮಹತ್ವ ಈ ಒಂದು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟಿರುತ್ತದೆ ಎಂಬುದನ್ನು ನೀವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ನೋಡ್ತಾ ಹೋಗಿ ಬನ್ನಿ. ಮೊದಲೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳನ್ನು ತಿಳಿಸಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳನ್ನು ತಿಳಿಸಿ ಅನ್ನೋ ಪ್ರಶ್ನೆ 20 ಬಾರಿ ಬಂದಿದೆ. 20 ಬಾರಿ ಬಂದಿದೆ ಅಂದರೆ ಅದರ ಮಹತ್ವ ಎಷ್ಟಿದೆ ಅಂತ ತಿಳ್ಕೊಬೇಕು ನೀವು. ಇನ್ನು ಎರಡನೇ ಪ್ರಶ್ನೆ, ಸರ್ಕಾರವು ಅಸ್ಪೃಶ್ಯತೆ ನಿವಾರಿಸಲು ಹೇಗೆ ಪ್ರಯತ್ನಿಸುತ್ತಿದೆ? ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡ ಕ್ರಮಗಳೇನಂತಲೂ ಕೂಡ ಈ ಪ್ರಶ್ನೆಯನ್ನು ಕೇಳ್ತಾನೆ. ಇದು ಕೂಡ 20 ಬಾರಿ ಬಂದಿದೆ. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳನ್ನು ಪಟ್ಟಿ ಮಾಡಿ. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳನ್ನು ಪಟ್ಟಿ ಮಾಡಿರಿ. ಇದು 19 ಬಾರಿ ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ. ಹಾಗೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಎನ್ನುವ ಪ್ರಶ್ನೆ ಕೂಡ 18 ಬಾರಿ ಬಂದಿದೆ. 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿರಿ. 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿರಿ ಅನ್ನೋ ಪ್ರಶ್ನೆ 16 ಬಾರಿ ಬಂದಿದೆ. ಲಿಂಗ ತಾರತಮ್ಯ ಹೋಗಲಾಡಿಸಲು ಕೈಗೊಂಡ ಕ್ರಮಗಳಾವು ಅನ್ನುವ ಪ್ರಶ್ನೆ ಕೂಡ 13 ಬಾರಿ ಬಂದಿದೆ. ಇನ್ನು ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ ಎನ್ನುವ ಪ್ರಶ್ನೆ 13 ಬಾರಿ ಬಂದಿದೆ. ಹಾಗೆ ಸಹಾಯಕ ಸೈನಿಕ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಎನ್ನುವ ಪ್ರಶ್ನೆ ಕೂಡ 12 ಬಾರಿ ಎಕ್ಸಾಮ್ಗೆ ಬಂದಿದೆ. ಉದ್ಯಮಶೀಲತೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಎನ್ನುವ ಪ್ರಶ್ನೆ ಕೂಡ 12 ಬಾರಿ ಪುನರಾವರ್ತನೆಯಾಗಿದೆ. ಭಾರತದ ಅರಣ್ಯ ಸಂರಕ್ಷಣಾ ವಿಧಾನವನ್ನು ತಿಳಿಸಿ ಎನ್ನುವ ಪ್ರಶ್ನೆ ಕೂಡ 10 ಬಾರಿ ಬಂದಿದೆ. 11ನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮಹತ್ವವನ್ನು ತಿಳಿಸಿ. ಈ ಪ್ರಶ್ನೆ 10 ಬಾರಿ ಪುನರಾವರ್ತನೆಯಾಗಿದೆ. ಬಕ್ಸಾರ್ ಕದನದ ಪರಿಣಾಮಗಳೇನು ಪ್ರಶ್ನೆ ಕೂಡ 9 ಬಾರಿ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು ಇರ್ತದೆ. ಇನ್ನು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಯ ವ್ಯತ್ಯಾಸವನ್ನು ತಿಳಿಸಿ. ಓಕೆ, ಪ್ರತ್ಯಕ್ಷ ತೆರಿಗೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಹೊರುವಂತಹ ತೆರಿಗೆ ಆಗಿದೆ. ಇನ್ನು ಪರೋಕ್ಷ ತೆರಿಗೆ ಸರ್ಕಾರವು ವಿಧಿಸಿರುವ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲು ಸಾಧ್ಯವಾಗುವಂತಹ ತೆರಿಗೆಯಾಗಿದೆ. ಪ್ರತ್ಯಕ್ಷ ತೆರಿಗೆಯು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ. ಪರೋಕ್ಷ ತೆರಿಗೆಯು ಇತರರಿಗೆ ವರ್ಗಾಯಿಸಬಹುದು. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ವರಮಾನ, ಕಂಪನಿ ಸಂಪತ್ತಿನ ಸ್ಟಾಂಪು ತೆರಿಗೆಗಳು. ಪರೋಕ್ಷ ತೆರಿಗೆ ಆಮದು, ರಫ್ತು, ಸರಕು ಮತ್ತು ಸೇವಾ, ವಿದೇಶಿ ಪ್ರವಾಸಿಗರ ತೆರಿಗೆಗಳು ಆಗಿರ್ತದೆ. ಮುಂದಿನ ಪ್ರಶ್ನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಅಂದರೂ ಅದೇ. ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿಸಿ ಅಂದರೆ ಈ ಒಂದು ಸೈಡಿನ ಮಾತ್ರ ಬರೀಬೇಕು. ಸಂಘಟಿತ ಕಾರ್ಮಿಕರ ಬಗ್ಗೆ ಗುಣಲಕ್ಷಣಗಳನ್ನು ಕೇಳಿದರೆ ಒಂದು ಸೈಡಿಂದ ಬರ್ಕೊಂತ ಹೋಗಿ. ಎರಡನ್ನು ವ್ಯತ್ಯಾಸ ಕೇಳಿದರೆ ಇವೆರಡನ್ನು ಸೇರಿಸಿ ಬರೀರಿ. ಸಂಘಟಿತ ಕಾರ್ಮಿಕರು ಕಾನೂನು ವ್ಯಾಪ್ತಿಗೆ ಒಳಪಟ್ಟರೆ ಅಸಂಘಟಿತ ಕಾರ್ಮಿಕರು ಕಾನೂನು ವ್ಯಾಪ್ತಿಗೆ ಒಳಪಡುವುದಿಲ್ಲ. ಇನ್ನು ರಜೆ ಸೌಲಭ್ಯವಿದ್ದರೆ ಸಂಘಟಿತ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ರಜೆ ಸೌಲಭ್ಯ ಇರುವುದಿಲ್ಲ. ಸಂಘಟಿತ ಕಾರ್ಮಿಕರಿಗೆ ವಿರಾಮದ ವೇತನವಿದ್ದರೆ ಅಸಂಘಟಿತ ಕಾರ್ಮಿಕರಿಗೆ ವಿರಾಮದ ವೇತನ ಇರುವುದಿಲ್ಲ.
ಸಂಘಟಿತ ಕಾರ್ಮಿಕರ ಕೆಲಸದ ಭದ್ರತೆ ಇದ್ರೆ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಕೆಲಸದ ಭದ್ರತೆ ಇರುವುದಿಲ್ಲ. ಸಂಘಟಿತ ಕಾರ್ಮಿಕರು ನಿಗದಿತ ಸ್ಥಳದಲ್ಲಿ ಮಾತ್ರ ಕೆಲಸವನ್ನು ಮಾಡಿದರೆ ಅಸಂಘಟಿತ ಕಾರ್ಮಿಕರು ನಿಗದಿತ ಸ್ಥಳದಲ್ಲಿ ಮಾತ್ರ ಕೆಲಸವನ್ನು ಮಾಡುವುದಿಲ್ಲ. ನಿಗದಿತ ವೇತನ ಇವರಿಗಿದ್ರೆ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ನಿಗದಿತ ವೇತನ ಇರುವುದಿಲ್ಲ. ಸಂಘಟಿತ ಕಾರ್ಮಿಕರ ವಿಮೆ ಮತ್ತು ವೈದ್ಯಕೀಯ ಸೌಲಭ್ಯವಿದ್ದರೆ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ವಿಮೆ ಮತ್ತು ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಚಂಡಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪನ, ಕಡಲ ಕೊರೆತಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದೇ ಆನ್ಸರ್ ಆಗಿರ್ತದೆ. ಚಂಡಮಾರುತದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು, ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು, ಭೂಕುಸಿತದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು, ಭೂಕಂಪನದ ಕಡಲ ಕೊರೆತಗಳ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಅಂದರೆ ಎಲ್ಲವಕ್ಕೂ ಕೂಡ ನೀವು ಇದನ್ನೇ ಉತ್ತರವನ್ನು ಬರೀಬೇಕು. ಮುನ್ಸೂಚನಾ ಕೇಂದ್ರಗಳ ಸ್ಥಾಪನೆಯನ್ನು ಮಾಡೋದು, ಅಪಾಯಕಾರಿ ಸ್ಥಳದಿಂದ ಜನರನ್ನು ಸ್ಥಳಾಂತರಿಸುವುದು, ಸಮೂಹ ಮಾಧ್ಯಮದಿಂದ ಮಾಹಿತಿಯನ್ನು ನೀಡುವುದು, ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು, ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸಿಡುವುದು, ವೈದ್ಯಕೀಯ ಸೇವೆಗಳನ್ನು ಸಿದ್ಧಗೊಳಿಸುವುದು, ಅರಣ್ಯಗಳನ್ನು ಸಂರಕ್ಷಿಸುವುದು ಮತ್ತು ಬೆಳೆಸುವುದು ಎಲ್ಲ ಕೂಡ ಏನಾಗಿರ್ತವೆ ಮುನ್ನೆಚ್ಚರಿಕೆ ಕ್ರಮಗಳು ಆಗಿರ್ತವೆ. ಇನ್ನು ಮುಂದಿನದಾಗಿ ಅಂಚೆ ಕಚೇರಿಗಳ ಹಣಕಾಸಿನ ವ್ಯವಹಾರಗಳು ಅಥವಾ ಮಹತ್ವವನ್ನು ಬರೆಯಿರಿ ಅಂದರೆ ಈ ಎರಡು ಪ್ರಶ್ನೆಗೂ ಇದೇ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ಸೊ ಠೇವಣಿಗಳನ್ನು ಸ್ವೀಕರಿಸುತ್ತದೆ, ಸಾಲವನ್ನು ಕೊಡುತ್ತದೆ, ಹಣದ ವರ್ಗಾವಣೆ ಮಾಡುತ್ತದೆ, ರಾಷ್ಟ್ರೀಯ ಉಳಿತಾಯ ಪತ್ರ ನೀಡುತ್ತದೆ, ಕಿಸಾನ್ ವಿಕಾಸ ಪತ್ರವನ್ನು ನೀಡುತ್ತದೆ, ಅಂಚೆ ವಿಮೆ ನೀಡುತ್ತದೆ ಮತ್ತು ಪತ್ರ ವ್ಯವಹಾರವನ್ನು ನಿರ್ವಹಿಸುತ್ತದೆ. ಇದು ಏನಪ್ಪ ಅಂದರೆ ಅಂಚೆ ಕಚೇರಿಗಳ ಹಣಕಾಸಿನ ವ್ಯವಹಾರಗಳು ಅಥವಾ ಮಹತ್ವ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ ಇಲ್ಲಿ ಕೂಡ ಇದೆ ನೋಡಿ. ಚಂಡಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪನ, ಕಡಲ ಕೊರೆತ ಇವುಗಳಿಗೆ ಕಾರಣಗಳು ಏನೇನಂತ ಕೇಳಿದಾನೆ. ಚಂಡಮಾರುತ ಉಂಟಾಗಲು ಕಾರಣಗಳು, ಪ್ರವಾಹ ಉಂಟಾಗಲು ಕಾರಣಗಳು, ಭೂಕುಸಿತ ಉಂಟಾಗಲು ಕಾರಣಗಳು, ಭೂಕಂಪನ ಉಂಟಾಗಲು ಕಾರಣಗಳು ಹಾಗೂ ಕಡಲ ಕೊರೆತ ಉಂಟಾಗಲು ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಇವೆಲ್ಲವಕ್ಕೂ ಕೂಡ ಈ ಒಂದು ಅಂಶಗಳೇ ಉತ್ತರಗಳು ಆಗಿರ್ತವೆ. ಎಲ್ಲವಕ್ಕೂ ಕೂಡ ಒಂದೇ ಉತ್ತರಗಳು ಆಗಿರ್ತವೆ. ಅವು ಯಾವಪ್ಪ? 1 ಅರಣ್ಯನಾಶ, 2 ನಗರೀಕರಣ, 3 ಅಧಿಕ ಮಳೆ, 4 ಹೂಳು ತುಂಬುವಿಕೆ, 5 ಮಣ್ಣಿನ ಸವೆತ, 6 ಗಣಿಗಾರಿಕೆ, 7 ಮಾನವ ನಿರ್ಮಿತ ಕಾರಣಗಳು. ಈ ಎಲ್ಲ ಅಂಶಗಳು ಕೂಡ ಈ ಹಲವಾರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಚಂಡಮಾರುತ, ಪ್ರವಾಹ, ಭೂಕುಸಿತ, ಭೂಕಂಪನ, ಕಡಲ ಕೊರೆತದ ಪರಿಣಾಮಗಳೇನು? ಈ ಎಲ್ಲ ಕ್ವಶನ್ಗಳಿಗೂ ಉತ್ತರ ಒಂದೇ. ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಜೀವಹಾನಿ, ಆಸ್ತಿಪಾಸ್ತಿ ಹಾನಿ, ಕಟ್ಟಡಗಳ ಧಕ್ಕೆ, ಬೆಳೆ ಹಾನಿ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ಮಣ್ಣಿನ ಸವೆತ, ವಿದ್ಯುತ್ ಸರಬರಾಜಿಗೆ ಅಡಚಣೆ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ಈ ಎಲ್ಲ ಅಂಶಗಳು ಏನಾಗಿರ್ತವೆ? ಉತ್ತರ ಆಗಿರ್ತವೆ. ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ, ಬಾಲ್ಯ ವಿವಾಹ, ಲಿಂಗ ತಾರತಮ್ಯ ನಿಯಂತ್ರಣ ಇವಕ್ಕೆಲ್ಲಕ್ಕೂ ಪರಿಹಾರ ಕ್ರಮಗಳು ಅಂತ ಕೇಳಿದಾನೆ. ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಒಂದು ಕಠಿಣ ಕಾನೂನು ಜಾರಿ ಮಾಡಲಾಗಿದೆ. ಮಕ್ಕಳ ಸಹಾಯವಾಣಿ 1098, ಮಕ್ಕಳ ಶಿಕ್ಷಣ ಒತ್ತು ನೀಡುವುದು, ಮಕ್ಕಳ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡುವುದು, ಮಕ್ಕಳ ಗ್ರಾಮ ಸಭೆ ನಡೆಸುವುದು, ಬಾಲಿಕಾ ಸಂಘಗಳ ಸ್ಥಾಪನೆ ಮಾಡುವುದು, ವಲಸೆ ನಿಯಂತ್ರಣವನ್ನು ಮಾಡೋದು, ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನು ವಹಿಸುವುದು. ಇವೆಲ್ಲವೂ ಏನಾಗಿರ್ತವೆ? ಪರಿಹಾರ ಕ್ರಮಗಳು ಆಗಿರ್ತವೆ. ಇನ್ನು ಕೃಷಿ, ಸಾರಿಗೆ, ಕೈಗಾರಿಕೆಗಳ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ರೆ ಇವೆಲ್ಲವಕ್ಕೂ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ ಇದೆ. ಬನ್ನಿ ಆ ಉತ್ತರವನ್ನು ನೋಡ್ತಾ ಹೋಗೋಣ. ಉದ್ಯೋಗದ ಸೃಷ್ಟಿಯಾಗುತ್ತದೆ, ತಲಾ ಆದಾಯ ಹೆಚ್ಚುತ್ತದೆ, ರಾಷ್ಟ್ರೀಯ ಆದಾಯ ಹೆಚ್ಚುತ್ತದೆ, ಜನರ ಜೀವನ ಮಟ್ಟ ಸುಧಾರಿಸುತ್ತದೆ, ವಿದೇಶಿ ವಿನಿಮಯ ಗಳಿಸುತ್ತದೆ, 3 ವಲಯಗಳ ಅಭಿವೃದ್ಧಿ ಹೊಂದುತ್ತವೆ, ಜನರ ಬಯಕೆಗಳು ಈಡೇರುತ್ತವೆ, ಪ್ರವಾಸೋದ್ಯಮ ಬೆಳವಣಿಗೆ ಆಗುತ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಅಂತ ಕೇಳಿದಾನೆ. 1 ಕಡು ಬಡತನ, ಕೌಟುಂಬಿಕ ಕಲಹ, ಲಿಂಗ ತಾರತಮ್ಯ, ಶಿಕ್ಷಣದ ಕೊರತೆ, ಸಾರ್ವಜನಿಕ ಅಸಹಕಾರ, ಮಕ್ಕಳ ಮಾರಾಟ ಮತ್ತು ಸಾಗಾಣಿಕೆ, ಲಾಭಕೋತನ, ಜವಾಬ್ದಾರಿಯಿಂದ ಕಳಚುವಿಕೆ. ಇವೆಲ್ಲವೂ ಅಂಶಗಳು ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳಾಗಿರ್ತವೆ. ಇನ್ನು ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹದ ಪರಿಣಾಮಗಳು ಏನೇನಾಗ್ತವಪ್ಪ ಅನ್ನೋದಾದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ, ಅಪೌಷ್ಟಿಕತೆ ಮತ್ತು ಅನಾರೋಗ್ಯ ಉಂಟಾಗ್ತದೆ, ಶಿಶುಗಳ ಮರಣವಾಗ್ತದೆ, ತಾಯಂದಿರ ಮರಣವಾಗ್ತದೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದಲ್ಲಿ ಹೆಚ್ಚಳವಾಗ್ತದೆ, ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವನೀಯತೆ ಹೆಚ್ಚಿರುತ್ತದೆ. ಒಟ್ಟು ಈ ಒಂದು ವಿಡಿಯೋದಲ್ಲಿ 43 ಪ್ರಶ್ನೆಗಳಿದ್ದಾವೆ. ಆ 43 ಪ್ರಶ್ನೆಗಳಿಗೆ ಉತ್ತರ ಎಷ್ಟಪ್ಪ ಅಂದರೆ ಕೇವಲ 15 ಉತ್ತರಗಳು ಮಾತ್ರ ಇದೆ. ಈ 15 ಉತ್ತರಗಳು 43 ಪ್ರಶ್ನೆಗಳಿಗೆ ಸಂಬಂಧವನ್ನು ಪಟ್ಟಿರುತ್ತವೆ. ಓಕೆನಾ. ಸೊ ನೋಡ್ರಿ, ಇಷ್ಟೇ ಇದರಲ್ಲೇ ತಿಳಿತೈತಿ ನೀವು ಸಮಾಜವನ್ನು ಸುಲಭವಾಗಿ ನೀವೇನು ಮಾಡ್ಬೋದು, 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಓಕೆ. ಸೊ ಬನ್ನಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜಗಳ ಅಥವಾ
ಅಲಿಗಢ ಚಳವಳಿಯ ಕೊಡುಗೆಗಳು, ಬೋಧನೆಗಳು, ತತ್ವಗಳೇನು ಅಂತ ಕೇಳಿದರೆ ಇದೇ ಉತ್ತರವನ್ನು ಬರಿಬೇಕು. ಈ ಎಲ್ಲ ಮೇಲಿನ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರವಾಗಿರ್ತದೆ. ಅದು ಯಾವುದಪ್ಪ ಅಂದರೆ ಸ್ತ್ರೀ ಶೋಷಣೆಗೆ ವಿರೋಧ ವ್ಯಕ್ತಪಡಿಸೋದು, ವಿಗ್ರಹಾರಾಧನೆಗೆ ವಿರೋಧ, ಜಾತಿ ಪದ್ಧತಿ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಬಹುಪತ್ನಿತ್ವಕ್ಕೆ ವಿರೋಧ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡೋದು, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಡೋದು, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡೋದು. ಇವೆಲ್ಲವೂ ಕೂಡ ಮುಖ್ಯ ಅಂಶಗಳು ಆಗಿರ್ತವೆ. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರವಾದಿಗಳ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರವೇನು? ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದಾರೆ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದರು. ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎಂದರು. ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು. ಅದಕ್ಕಾಗಿ ಗಣೇಶ ಮತ್ತು ಶಿವಾಜಿ ಹಬ್ಬಗಳನ್ನು ಆರಂಭಿಸಿದರು. ಬಂಗಾಳದ ವಿಭಜನೆ ವಿರೋಧಿಸಿದರು. ಸ್ವದೇಶಿ ಚಳವಳಿ ಆರಂಭಿಸಿದರು. ಹೋಮ್ ರೂಲ್ ಚಳವಳಿ ಆರಂಭಿಸಿದರು. ಹಾಗೆ ಮರಾಠ ಮತ್ತು ಕೇಸರಿ ಪತ್ರಿಕೆಯನ್ನು ಆರಂಭಿಸಿದರು. ನೋಡಿ, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಕೇವಲ 15 ಉತ್ತರಗಳು ಇದಾವೆ. ಅಂದರೆ ಒಟ್ಟು 43 ಪ್ರಶ್ನೆಗಳಿಗೆ ನೀವು 15 ಉತ್ತರವನ್ನು ಓದ್ಕೊಂಡ್ರೆ ಸಾಕು. ನೀವೇನು ಮಾಡ್ಬೋದು, ಹೆಚ್ಚಿನ ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಇಲ್ಲಿ 15 ಬಾರಿ 20 ಬಾರಿ ಬಂದಂತಹ ಪ್ರಶ್ನೆಗಳು ಇದಾವೆ. ಇಲ್ಲಿ ನೋಡಿ, 15 ಬಾರಿ 20 ಬಾರಿ ಬಂದಂತಹ ಪ್ರಶ್ನೆಗಳು ಇಲ್ಲಿದ್ದಾವೆ. ನೋಡಿ 20 ಬಾರಿ, 15 ಬಾರಿ, 18 ಬಾರಿ, 9 ಬಾರಿ, 10 ಬಾರಿ, 12 ಬಾರಿ ಇಲ್ಲೆಲ್ಲ ಪ್ರಶ್ನೆಗಳಿದಾವಲ್ಲ. ಈ ಪ್ರಶ್ನೆಗಳನ್ನು ನೀವೇನಾದರೂ ಮೊದಲಿಗೆ ನೀವೇನಾದರೂ ಪ್ರಾಕ್ಟೀಸನ್ನು ಮಾಡಿದ್ದೇ ಆದಲ್ಲಿ ನೀವು 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಔಟ್ ಏನು ಮಾಡ್ಬೋದು, ಅಂಕಗಳನ್ನು ಗಳಿಸಬಹುದು. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸೊ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.